ನಲ್ಲಿ ಹಾಕಿದೀವಿ ಅಂತ ಹೇಳಿ ಫೋಟೋ ಹೊಡ್ಕೊಂಡು ಹೋದ್ರೆ ಹಂಗೆ ಮಾಡಿದಕ್ಕೆ ಕೇಳ್ತಿರೋದು ಇನ್ಯಾಕೆ ನಾನು ಕೇಳಲಿ? ಈಗ ನಾನು ನಿನ್ನ ಕೇಳ್ತಾ ಇದ್ದೀನಾ, ನೀನು ಆ ಥರ ಮಾಡಿದೀಯ ಅಂತಂದೇಳಿ ಇಲ್ಲಿ ವಿಜಲ್ಸ್ ಇದ್ದಾವೆ, ನಮ್ಮ ಕಡೆ ವಿಜಲ್ಸ್ ಇದ್ದಾವೆ. ನೀವು ಆ ಥರ ಮಾಡ್ಕೊಂಡು ಹೋದರೆ ಕೇಂದ್ರ ಸರ್ಕಾರದ ಯೋಜನೆ ಪ್ರತಿಯೊಂದು ಮನೆಗೆ ನೀರು ಬರ್ಬೇಕು ಅನ್ನೋದು ಉದ್ದೇಶ. ನೀವು ಖಾಲಿ ಟ್ಯಾಪ್ಗಳನ್ನ ಫೋಟೋ ಹೊಡ್ಕೊಂಡು ಬಿಲ್ ಆಗಿದೆಯಾ ಅಂತಂದೇಳಿ ಕೊಟ್ಟರೆ ಇದು ಯಾರು ಹೊಣೆ ಹೊರಬೇಕು? ನಿಮ್ಗೆ ಯಾರು ಹೇಳಿದ್ರಿ ಈ ಥರ ಮಾಡ್ರಿ ಅಂತ? ನೀರು ಬಿಟ್ಟಿದೀವಲ್ರಿ, ಅದಕ್ಕೆ ಕೊಡೋದು ಯಾವ ಥರ ಹೇಳು, ಯಾವ ಥರ? ನಾವು ನಲ್ಲಿ ಹಿಂದೆ ಹಾಕೋತೆ ಬರ್ಲಾಗ್ತೀವಿ ಸರ್, ಪ್ರತಿಯೊಂದು ಎಲ್ಲ ಹಾಕೋತ ಬರ್ತಾ ಇದ್ರಿ? ಪ್ರತಿಯೊಂದು ಮನೆಗೂ ಹಾಕಿವಿ. ಈಗ ಹಾಕಿರೋದು ಪೈಪ್ ಎಷ್ಟು ತಗೊಂಬಂದಿದ್ರಿ? ಪೈಪ್ ಎಲ್ಲೈತಿ? ಇಲ್ಲೇ ಅವ್ರು ಎಲ್ಲೈತಿ? ಎಷ್ಟು ಮೀಟ್ರ್ ಐತಿ ಪೈಪ್ ರೀ? ಪೈಪ್ ಮತ್ತು ಪೈಪ್ ಇಲ್ದಾಗ ನಲ್ಲಿ ಹಾಕ್ತೀಯಾ? ನಮ್ ಬರೀ ಹೀಟ್ ಮಾಡ್ಕೊಂಡು ಹೀಟ್ ಮಾಡ್ಕೊಂಡು ಸರ್ ಎಷ್ಟು ಅದಾವ ನಿಮ್ಮ ಕಡೆ? ಅದಾವ ಸರ್, ಚೀಲ ಅದಾವ. ಎಷ್ಟು ಅದಾವ? ಈಗ ಒಂದು ಭಾಳ ಆದ್ರೂ ಒಂದು ಅಲ್ಲಿ ಈಗ ಎಷ್ಟಿದಾವೆ ಹೇಳಪ್ಪ ನಿನ್ನ ಕಡೆ? ಎಷ್ಟು ಇರ್ಬೋದು. ಎಲ್ಲಿದಾವ? ಅಲ್ಲೇ ಹೋಯ್ತು 44 ರೀ. 44. ಈಗ ಎಷ್ಟು ಹಾಕೊಂಬಂದಿದ್ರಿ ಅಂದಾಜು? ಒಂದು 60-70 ತಂದಿರ್ತೀವಿ. ವಜ್ಜಿರ್ತೀವಿ ಸರ್. ಫೋಟೋ ತಗೊಂಡಿರ್ತಾರೆ. ನೆಲ್ಲಿ ಹಾಕಿಲ್ಲ? ನಲ್ಲಿ ಹಾಕಿದ್ರಾ? ಹಾಕ್ಯಾರ, ನೆಲ್ಲಿಗಳು ಹಾಕ್ಯಾರಲ್ಲ, ಹೊಸರಾಗೆಲ್ಲ ಹೊಲ್ತಲ್ಲ ಹಾಕ್ಯಾರ, ಒಂದು 20-30 ಮನೆ ಹಾಕ್ಯಾರ, ಹಾಕತ್ತಲ್ಲ ಹಾಕ್ಯಾರ. ನನಗೆ ಹೆಂಗೆ ಗೊತ್ತಾಗ್ತಾರ ಅಂತ ಮಾಡಿ ನಿಂತ್ಕೊಳಪ್ಪ ಅಂದ್ರೆ ಹಿಂಗೆ ನಿಂತ್ರೇನೆ ಮೇಲೆ ಮೇಲೆ ಎಲ್ಲಿ ಫೋಟೋ ತಗೊಂಡು ಚೆಕ್ ಮಾಡೋದಾ ಏನೋ ಇದೇ ತರ ಮಾಡ್ಕೊಂಬಂದಿರಾ? ಚೆಕ್ ಮಾಡಮ್ಮ, ರಿಯಾಲಿಟಿ ಚೆಕ್ ಆಗ್ಬಿಡ್ಲಿವಾ? ಮತ್ತೆ ಫೋಟೋ ಹೊಡ್ಕೊಂಡಿಯಲ್ಲ, ಬಾ ಚೆಕ್ ಮಾಡಿ. ಇಷ್ಟೇ ಒಂದು 30-40 ನಲ್ಲಿ ಅಷ್ಟೇ. 40 ನಲ್ಲಿ ಏನೋ ಪರ್ಫೆಕ್ಟ್ ಹಾಕಿದಿರಾ? ಇಲ್ಲ, ಹಾಕೋತ ಹೊಂಟಿವ್ರಿ ಸರ್. GPS ಫೋಟೋ ತೆಗೆದಿದೆಯಲ್ಲ, ಅಡ್ವಾನ್ಸ್ ತಗೊಂಡಿದ್ಯಾ? ಅಡ್ವಾನ್ಸ್ ಒಂದು 40 ತೆಗ್ದಿವಿ ಸರ್. ಅಡ್ವಾನ್ಸ್ ಆ ತುಂಡೆ ತಗೊಂಬಂದಿ ನೀನು? ಅದನ್ನ ಈಗ ನೀವೇನು ಹೇಳಿದ್ರಿ ನನಗೆ? ಅಲ್ಲಲ್ಲ, ಈಗ ಅಲ್ಲಲ್ಲ, ಕರೆಕ್ಟೇ. ಈಗ ಅದನ್ನ ನೀವು ಕೈ ತೋರ್ಸು, ಇದನ್ನ ಹಿಡ್ಕೊಂಡು ಹಂಗೆ ನಿಂತ್ಕೊಂಡ್ಬಿಟ್ರೆ ನೀವು ಫೋಟೋ ತಕೊಂಡು ಹೋಗ್ಬಿಡೋದ? ಬಾರಪಿಲ್ಲಿ ಬಾಯಿಲಿ, ಬಾ ನೀನೇ ಬಾಯಿಲಿ ಬ್ರದರ್. ಅವರು ಇದು ತೆಗೀರಿ, ಇದು ಬಿಡ್ರಿ. ಏನು ನಿಮ್ಮ ಹೆಸರು? ಅಮಿತ್. ಅವ್ರು ಏನಂತ ಬಂದರು ಗೊತ್ತಾ? ಅದು ಕೊಡು, ತೋರ್ಸಪ್ಪ, ಇದು ತೋರ್ಸೋದು ಕೊಡು. ಇದನ್ನ ಹಿಡ್ಕೊಂಡು ನಿಂತ್ಕೋಬೇಕಂತ, ಹಿಡ್ಕೊಂಡು ನಿಂತ ಮೇಲೆ ಫೋಟೋ ತಕೊಂಡು ಹೋಗ್ಬಿಡ್ತಾರಂತೆ. ಇದು ಯಾವ ರೀತಿ? ಇಲ್ರಿ, ಆ ಕಡೆ ನಿಂತು ಹಾಕೋತ ಬರ್ಲಾಗತ್ತಾರೆ. ಹಾಕೊಂಬರೋದು ಬೇರೆ. ಏನು ಸಮಸ್ಯೆ ಗೊತ್ತೇನ್ರಿ? ನನ್ನ ಪ್ರಶ್ನೆ ಅದಲ್ಲ. ಇದು ಈ ತುಂಡನ್ನ ಆ ನೆಲ್ಲಿಗೆ ಹಿಂಗೆ ಇಟ್ಬಿಟ್ಟು ಹಿಂಗಿಡ್ಬೇಕಂತೆ. ನಾನು ಬರ್ರಿ, ಈ ಕಡೆ ಬರ್ರಿ. ಅದನ್ನ ಹಿಡ್ಕೊಂಡು ನಿಂತ್ಕೋಬೇಕಂತೆ, ಫೋಟೋ ತಕೊಂಡು ಹೋಗ್ಬಿಡ್ತಾರಂತೆ. ಏನಕ್ಕೆ, ಯಾವ ಉದ್ದೇಶಕ್ಕೋಸ್ಕರ? ಈಗ ಟಾಕ್ಯಾಗಂತ ನಮ್ಮ ಕಡೆಯಿಂದ ನೀರು ಬಿಟ್ಟಿವ್ರಿ. ಇದೇನ್ ಸಮಸ್ಯೆ ಅಂದ್ರೆ ನೀರಿದ್ದಾಗ ಇದು ಹೀಟ್ ಮಾಡಿ ಕುಮ್ಸಕ್ ಬರಲ್ರಿ. ನೀರಿದ್ದಾಗ ಬರಲ್ಲ. ನಮ್ದೇನ್ರಿ ನೀರ್ ಬಿಟ್ಟಿವಿ, ಫೋಟೋ ಹೊಡ್ಕೋತೀವಿ. ಈಗ ಆ ಕಡೆಯಿಂದ ವಾಲ್ ಬಂದ್ ಮಾಡ್ಕೊತ ಬರ್ಲಾತೀವಿ, ಅದನ್ನ ಹೀಟ್ ಮಾಡಿ ಹಚ್ಕೋತ ಬರ್ಲಾತೀವಿ. ಹೀಟ್ ಮಾಡಿ ಹಚ್ಕೊಂಡ್ಮೇಲೆ ಪರ್ಫೆಕ್ಟ್ ಕೆಲಸ ಆದ್ಮೇಲೆ ತಾನೇ ನೀವು ಫೋಟೋ ತೆಗಿಬೇಕಾಗಿರೋದು. ಅದೇ ಒಪ್ಕರಿ. ಅಲ್ಲಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ. ನೀರಾಗ ಹೀಟ್ ಆಗಲ್ಲ ಅಂದ್ರೆ ಆಯ್ತಲ್ಲ, ಈಗ ನೀರ್ ಬಿಟ್ಟಿದ್ದೀರಾ, ಬಂದ್ ಮಾಡ್ತೀರಾ, ಬಂದ್ ಮಾಡಿ ಎಲ್ಲಾ ನೆಲ್ಲಿಗಳಿಗೂ ಈ ನೆಲ್ಲಿಗೆ ಈಗ ಇಲ್ಲಿ ವಾಲ್ ಬಂದ್ ಮಾಡ್ತೀರಾ? ಈಗ ವಾಲ್ ಬಂದ್ ಮಾಡಿ ಹೌದ್ರಿ, ಕರೆಕ್ಟ್. ಆ ವಾಲ್ ಬಂದ್ ಮಾಡ್ರಿ. ಆ ವಾಲ್ ಬಂದ್ ಮಾಡಿದ್ಮೇಲೆ ಇಲ್ಲಿ ಹೆಂಗ್ ನೀರ್ ಬಂತು? ಇಲ್ಲಿ ಹೀಟ್ ಮಾಡ್ಬೋದಲ್ಲ? ಅಂದ್ರಿ ವಾಲ್ ಅವರು ಸಫಿಶಿಯಂಟ್ ನೀರ್ ಹೋಗ್ತಾವ್ರಿ ಎಲ್ಲದಕ್ಕೂ. ಹೌದ್ರಿ, ನೀವ್ ಹೇಳೋದು ಅರ್ಥ ಆಯ್ತು. ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಈಗ ಅಲ್ಲಿ ವಾಲ್ ಬಂದ್ ಮಾಡಿದ್ರಿ, ಇಲ್ಲಿ ಹೀಟ್ ಮಾಡಿ ನೆಲ್ಲಿ ಹಾಕಿ ಹೋಗ್ಬೋದು. ಆದ್ರೆ ನೀವು ಈ ರೀತಿಯಾಗಿ ನೀವು ನೆಲ್ಲಿ ಹಾಕಿ ಫೋಟೋ ತಕೊಂಡೋಗಿ ಬಿಲ್ ಮಾಡ್ಕೊಳೋ ಅಂತ ಒಂದ್ ಕೆಲಸ ಮಾಡಿದ್ರೆ ಏನ್ ಮಾಡೋದು? ಈಗ ಆ ವ್ಯಕ್ತಿ ಬಂದು ಏನ್ ಹೇಳ್ದ ನನಗೆ? ಸರ್ ಹಿಂಗ್ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ರಿ ಸರ್, ನಮ್ ಫೋಟೋ ತೆಗಿತೀನಿ ಅಂತ. ಕೇಳ್ರಿ, ಹೇಳಿದ್ನಿಲ್ಲ? ನಿಮ್ಮನ್ನ ನಿಂದಿಸ್ ತೆಗದ್ನಾ? ಯಾಕೆ ಹಿಂಗೆ? ನೀವು 100% ಪರ್ಫೆಕ್ಟ್ ಮಾಡಿ ನೀವು ಫೋಟೋ ತೆಗಿರಿ. ಏನ್ ನಿಮ್ಮ ಹೆಸರೇನು? ಏನ್ ಮಾಡಕ್ ಕಳ್ಸಿದ್ರಿ ಹೊಸಲಿಗೆ? ನೀರ್ ಬಿಟ್ಟಿವಿ ಎಲ್ಲ ಇರತ್ತೆ. ನೀವು ನೀರು ಬಿಡರ? ನೀರ್ ಬಿಟ್ಟಿವ್ರಿ. ಅಲ್ಲ, ನೀರು ಬಿಡರ? ಫೋಟೋ ಹೊಡೆಯೋದು. ಅಲ್ಲ, ನೀರು ಬಿಡರ ನೀವು? ನಮ್ಮ ಕೆಲಸ ಇರ್ತೈತೆ. ಏನು ಕೆಲಸ? JJM ಏನು ಕೆಲಸ? ಪೈಪ್ಲೈನ್ ಮಾಡೋದ್ರಿ, ಮನೆ ನಲ್ಲಿ ಕೊಡೋದು. ಮತ್ತೆ ನೀರು ಬಿಟ್ಟಿವಿ ಅಂತ ಹೇಳ್ತೀರಿ? ಫೋಟೋ ಹೊಡೆಯೋ ಸಂಬಂಧ ಬಿಟ್ಕೊಂಡಿವ್ರಿ ನೀರು. ಫೋಟೋ ಹೊಡೆಯೋ ಸಂಬಂಧ ಏನು ಫೋಟೋ ಹೊಡಿತೀರಿ? ಎಲ್ಲ ನಲ್ಲಿ ಮನೆಗೆ ನೀರು ಬರ್ತಾವಿಲ್ಲ ಅಂತ. ನಲ್ಲಿ ಹಾಕಿದ್ದೀರಾ ನೀವು JJM ಕಡೆಯಿಂದ? ಹಿಂದೆ ಹಾಕೋದು ಬರ್ಲಾಗ್ತೀವಿ, ಹಿಂದೆ ಹಾಕೋತೆ ಬರ್ಲಾಗತ್ತೀವಿ ನಾವು ನಲ್ಲಿ. ಮತ್ತೆ ಅಲ್ಲಿ ಬಿಟ್ಟು ಯಾಕೆ ಫೋಟೋ ಹೊಡೆದ್ರಿ? ಇಲ್ಲಿ ಬರ್ರಿ ನೋಡಿದ್ದೀವಿ, ನೋಡಿದ್ದೀವಿ. ಈಗ ಇಲ್ಲಿ ನಡೆದಿರೋ ಘಟನೆ ಹೇಳು. ನೀನು ಬೇರೆ ಕಡೆ ಹಾಕಿದ್ಯಾ ಅಂತ ಇಟ್ಕೊಳೋಣ. ಇಲ್ಲಿ ಯಾಕೆ ಖಾಲಿ ಫೋಟೋ ಹೊಡ್ಕೊಂಡ್ರೆ ನೀರು ಬಿಟ್ಟಿವ್ರಿ? ಈಗ ಹೆಂಗಿದ್ರು ಅಂತೇಳಿ ಆತ ತೆಗ್ದಿವ್ರಿ. ಎಲ್ಲಿ ಅದು ಫೋಟೋ
ತೆಗಿ ಇಲ್ಲಿ ಫೋಟೋ. ಇದೇ ಥರ ಎಲ್ಲೆಲ್ಲ ಮಾಡ್ಕೊಂಬಂದ್ರಿ? ಏ ತಾಲೂಕಿನಾದ್ಯಂತ ಇದೇ ಮಾಡ್ಕೊಂಬಂದಿರಾ? ಇಲ್ಲ ಹೆಂಗೆ ಇಲ್ಲ ಸರ್, ನಿಮಗೆ ಇದೆಲ್ಲ ಏರಿಯಾ ಕಾಂಟ್ರಾಕ್ಟ್ ನೋಡ್ರಿ, ಸಿಕ್ಕಾ? ಕಾಂಟ್ರಾಕ್ಟಾ? ಇಲ್ಲಿ ನಾವು ಕೆಲಸ ಮಾಡ್ತೀವಿ ಏನು ಕೆಲಸ? ಅದೇ ನಿಮಗೆ ಯಾರು ನಿಮಗೆ ಕೆಲಸ ಕೊಟ್ಟಿರೋದು? ಬಿಜಾಪುರದವ್ರು. ಬಿಜಾಪುರದವರು. ಇಲ್ಲರೂ ನಿಮ್ಗೆ ಯಾರು ಸಂಬಂಧ ಇಲ್ಲ? ಸಂಡೂರವರು ಇಲ್ಲಿಯವ್ರು ಯಾರು ಲೋಕಲ್ ಲೋಕಲ್ ಯಾರು ಸಂಬಂಧ ಇಲ್ಲ? ಲೋಕಲ್ ಯಾರು ಸಂಬಂಧ ಇಲ್ಲ ಅಂತಂದೇಳಿ ಸುಮ್ಮನೆ ನಲ್ಲಿಗಳು ಆನ್ ಮಾಡಿಬಿಟ್ಟು ಹೇಗೇನು ನಲ್ಲಿ ಹಾಕಿದ್ದೀವಿ ಅಂತಂದೇಳಿ ಫೋಟೋ ಹೊಡ್ಕೊಂಡು ಹೋದ್ರೆ ಹಂಗೆ ಮಾಡಿಲ್ಲ ಸರ್. ಹಂಗೆ ಮಾಡಿದಕ್ಕೆ ಕೇಳ್ತಿರೋದು ಇನ್ಯಾಕೆ ನಾನು ಕೇಳಲಿ? ಈಗ ನಾನು ನಿನ್ನ ಕೇಳ್ತಾ ಇದ್ದೀನಾ? ನೀನು ಆ ಥರ ಮಾಡಿದೆಯಾ ಅಂತಂದೇಳಿ ಇಲ್ಲಿ ವಿಜಲ್ಸ್ ಇದ್ದಾವೆ, ನಮ್ಮ ಕಡೆ ವಿಜಲ್ಸ್ ಇದ್ದಾವೆ. ನೀವು ಆ ಥರ ಮಾಡ್ಕೊಂಡು ಹೋದರೆ ಕೇಂದ್ರ ಸರ್ಕಾರದ ಯೋಜನೆ ಪ್ರತಿಯೊಂದು ಮನೆಗೆ ನೀರು ಬರ್ಬೇಕು ಅನ್ನೋದು ಉದ್ದೇಶ. ನೀವು ಖಾಲಿ ಟ್ಯಾಪ್ಗಳನ್ನ ಫೋಟೋ ಹೊಡ್ಕೊಂಡು ಬಿಲ್ ಆಗಿದೆಯಾ ಅಂತಂದೇಳಿ ಕೊಟ್ಟರೆ ಇದು ಯಾರು ಹೊಣೆ ಹೊರಬೇಕು? ನಿಮ್ಗೆ ಯಾರು ಹೇಳಿದ್ರಿ ಈ ಥರ ಮಾಡ್ರಿ ಅಂತ? ಆ ಥರ ಹೇಳಿದ್ರು ಸರ್, ನೀರು ಬಿಟ್ಟಿದ್ದೀವಲ್ರಿ ಅದಕ್ಕೆ ಕೊಡೋದು. ಯಾವ ಥರ ಹೇಳು? ಯಾವ ಥರ? ನಾವು ನಲ್ಲಿ ಹಿಂದೆ ಹಾಕೋತೆ ಬರ್ಲಾಗ್ತೀವಿ ಸರ್, ಪ್ರತಿಯೊಂದು ಎಲ್ಲ ಮನೆಗೂ ಹಾಕ್ಕೊಂತ ಬರ್ತಾ ಇದ್ರಿ? ಪ್ರತಿಯೊಂದು ಮನೆಗೂ ಹಾಕಿವಿ. ಈಗ ಹಾಕಿರೋದು ಪೈಪ್ ಎಷ್ಟು ತಗೊಂಬಂದಿದ್ರಿ? ಎಷ್ಟು ತಗೊಂಬಂದಿರಿ? ಪೈಪ್ ಎಲ್ಲೈತಿ? ಇಲ್ಲೇ ಅವ್ರು ಎಲ್ಲೈತಿ? ಎಷ್ಟು ಮೀಟ್ರ್ ಐತಿ? ಪೈಪ್ ರೀ, ಪೈಪ್ ಮತ್ತು ಪೈಪ್ ಇಲ್ದಾಗ ನಲ್ಲಿ ಹಾಕ್ತೀಯಾ? ನಮ್ದು ಬರೀ ಹೀಟ್ ಮಾಡಿ ಕುಣಿಸೋದು. ಹಾಂ, ಹೀಟ್ ಮಾಡ್ಕೋದ್ರೆ ಸರ್ ಎಷ್ಟು ಅದಾವೆ ನಿಮ್ಮ ಕಡೆ? ಅದಾವ್ರಿ ಸರ್, ಚೀಲ್ದ ಅದಾವ. ಎಷ್ಟು ಅದಾವೆ? ಈಗ ಒಂದು ಭಾಳ ಆದ್ರೆ ಒಂದು ಅಲ್ಲಿ ಈಗ ಎಷ್ಟಿದಾವೆ ಹೇಳಪ್ಪ ನಿನ್ನ ಕಡೆ? ನೂರು ಎಷ್ಟಿದೆ? ಇರ್ಬೋದು. ಎಲ್ಲಿದಾವೆ? ಅಲ್ಲೇ ಹೋಗ್ತಾರೆ ಅವರು, ಒಂದು ಅದು ಎಲ್ಲಿಟ್ಟಿದ್ರಿ? ಈಗ ನಲ್ಲಿ ಹಾಕೋದು ಹೌದ್ರಿ, ನಿಮ್ಮ ಹೆಗಲ ಮೇಲನ್ನ ಇರ್ಬೇಕಾ? ಇಲ್ಲ ಯಾರನ್ನ ನಿನ್ನಿಂದ ಒಬ್ಬ ಇವರನ್ನ ತಗೋಬೇಕಾ? ಎಲ್ಲಿ? ಕಡೆ ಬಿಟ್ಟಿನ್ರಿ. ಅಲ್ಲೇದಾವ ಅವನಲ್ಲಿ? ಅದಾವ್ರಿ ಸರ್, ಬರ್ರಿ ತೋರಿಸ್ತೀನಿ. ಅಲ್ಲಲ್ಲ, ಇವರು 10 ಮನೆಗೆ ನೆಲ್ಲಿ ಹಾಕಿದ್ರೆ 20 ಮನೆದು ನಾನು ಹೇಳಿದ್ನಲ್ಲ ವಿಜಲ್ಸ್ ಅದಾವಲ್ಲ, ಆ ಥರ ಫೋಟೋ ತಗೊಂಡು ಹೋಗೋದು. ಹಾಂ, ಅಲ್ರಿ ಸರ್, ಅದು ಹೆಂಗೆ ಹೆಂಗ್ ಮಾಡ್ಯಾರ ಗೊತ್ತಾನ? ನಮ್ಮನ್ನ ನಿಂದ್ರಿಸಿ ಫೋಟೋ ತಕೊಂಡಾರ. ನೆಲ್ಲಿ ಹಾಕಿಲ್ಲ, ಫೋಟೋ ತಗೊಂಡಿರ್ತಾನೆ. ನೆಲ್ಲಿ ಹಾಕಿಲ್ಲ. ನಲ್ಲಿ ಹಾಕಿದ್ರಾ? ನೆಲ್ಲಿಗಳು ಹಾಕ್ಯಾರಲ್ಲ, ಎಲ್ಲಿ ಹಾಕಿಲ್ಲ? ಹೊಸರಾಗೆಲ್ಲ ಒಂದು 20-30 ಮನೆ ಹೋಗ. ನನಗೆ ಹೆಂಗ್ ಗೊತ್ತಾಗ್ತಾರ ಅಂತ ಮಾಡಿದ್ದೆ. ನಿಂತ್ಕೊಳಪ್ಪ ಅಂದ್ರೆ ಹಿಂಗೆ ನಿಂತ್ಕೊಂಡೆ ಮೇಲೆ ಮೇಲೆ ಎಲ್ಲಿ ಫೋಟೋ ತಗೊಂಡು ತೋರಿಸ್ತೀನಿ. ಏಣ ಅಲ್ಲಿ ನಮ್ಮಂತ ನಲ್ಲಿ ಹಾಕಿಲ್ಲ, ಹೊಸದು ನಲ್ಲಿ ಹಾಕಬೇಕಾಗಿತ್ತು, ಇನ್ನು ಹಾಕಿಲ್ಲ. ಅಲ್ಲ ಫೋಟೋ ತಗೊಂಡು ಹೋಗ್ಯಾರ. ಬಾಣ ನೀನು ಸುಳ್ಳಾದ್ರೆ ಹೋಗನ್ ಬಾ ನೀನು ತೋರಿಸ್. ಹೊಸ ಕನೆಕ್ಷನ್ ಹೇಳ, ಮತ್ತೆ ಹೊಸ ಹಾಕಿ ಬರ್ರಿ ಅಂತ ಕೇಳಕ್ಕೆ ತೇಸಿನತ್ತ ಅವತ್ತು ಹಾಕ್ರೆ ಈಗ ಹೇಳಕತ್ತಿ ಹೋದಲ್ಲ. ಹೊಸ ಮನೆ ಅಣ್ಣ, ಹೊಸ ಮನೆ ಆಗೈತೆ. ಅದು ಪೈಪ್ ಎಲ್ಲಿ ಇಟ್ರಿ ನೀವು? ನಿಮ್ಮ ಕೈ ಹಿಡ್ಕೊಂಡಿದ್ರಲ್ಲ ಪೈಪು, ಅಲ್ಲಿ ಲೇಬರ್ ಹತ್ರ ಇತ್ತು ಸರ್. ತರ್ಸ್ರಿ ಅದು. ಅವತ್ತು ನಿನ್ನ ಲೆಕ್ಕ ಅಂಗಡಿ ತಗೊಂಡಿಲ್ಲ ಹಾಕೊಡ್ತೀನಿ ತಂದಿನ ಹೊಸ ಕನೆಕ್ಷನ್. ಹಾಕಿರಪ್ಪ. ಈಗ ಎಲ್ಲಿದೆ ನಾವು ಹೋಗಿ ಈಗ ಹಾಕಿರೋ ಮನೆ ಕೊಡ್ತವಂತಿ? ಹಾಂ, ಏನು ಮತ್ತೆ ಅವರೆಲ್ಲರೂ ಚೆಕ್ ಮಾಡೋದಾ? ಏನು ಇದೇ ಥರ ಮಾಡ್ಕೊಂಬಂದಿರಾ? ತರ ಮಾಡಿ ಎಲ್ಲ ಚೆಕ್ ಮಾಡಮ್ಮ, ರಿಯಾಲಿಟಿ ಚೆಕ್ ಆಗ್ಬಿಡ್ಲಿವಾ? ಮತ್ತೆ ಫೋಟೋ ಹೊಡ್ಕೊಂಡಿಯಲ್ಲ, ಬಾ ಚೆಕ್ ಮಾಡಿ. ಇಷ್ಟೇ ರೀ, ಒಂದು 30-40 ನಲ್ಲಿ ಅಷ್ಟೇ. ಎಷ್ಟು 40ನಲ್ಲಿ ಏನೋ ಪರ್ಫೆಕ್ಟ್ ಹಾಕಿದಿರಾ? ಇಲ್ಲ ಹಾಕೋತ ಹೊಂಟಿವ್ರಿ ಸರ್. GPS ಫೋಟೋ ತೆಗೆದಿದೆಯಲ್ಲ? ಹಾಂ, ಅಡ್ವಾನ್ಸ್ ತಗೊಂಡಿದ್ಯಾ? ಅಡ್ವಾನ್ಸ್ ಒಂದು 40 ತೆಗ್ದಿವಿ ಸರ್. ಅಡ್ವಾನ್ಸ್ ಒಂದು 30 ದಿನ ತೆಗ್ದಿವಿ ಸರ್. ಅಡ್ವಾನ್ಸ್ ತಗೊಂಡಿರಿ? ಬರ್ತಾ ಇದೀವಿ, ಆ ಕಡೆ ಎಲ್ಲ ಹಾಕಿರೋ ತೆಗ್ದಿವಿ. ಅಲ್ಲ ಬ್ರದರ್, ನೀವು ಅಡ್ವಾನ್ಸ್ ಫೋಟೋ ತೆಗ್ದಿದ್ದು ಎಷ್ಟು ತೆಗ್ದಿರಿ ಅದನ್ನ ಹೇಳ್ರಿ. ಅಡ್ವಾನ್ಸ್ ಈ ಕಡೆ ಇದು ಒಂದು ಸ್ವಲ್ಪ ಒಂದು ಬೇರೆ ಐತಲ್ಲ ಸರ್, ಇಲ್ಲಿ ಎಷ್ಟು ಮನೆ ಬರ್ತಾವ ಒಂದು 40, ಈ ಕಡೆ ಏರೆಲ್ಲ 40 ಮನೆ ಬರ್ತವೆ. 40 ಸರ್, ಒಂದು 25 ಮೇಲೆ ಅಡ್ವಾನ್ಸ್ ಫೋಟೋ ಹಾಕ್ಕೊಂಡಿರಿ? ತಕ್ಕಂತ ಬರ್ತಿದ್ವಿ ಸರ್, ಅವ್ರ ಹಿಂದೆ ಹಾಕೊಳ್ತಾ ಬರ್ತದೆ. GPS ಫೋಟೋ ತಗೊಳ್ಳೋ ಉದ್ದೇಶ ಏನು? ಈಗ ನೀರು ಬಿಟ್ಟಿದ್ದಾನಲ್ಲ ಸರ್, ಹಂಗ ಬೇಡ, ನಿಮ್ಮ ಫಾರ್ಮಾಲಿಟೀಸ್ ಪ್ರಕಾರ GPS ಫೋಟೋ ತಗೊಳ್ಳೋ ಉದ್ದೇಶ ಏನು? ಅದು ನಮಗೆ ಗೊತ್ತಿಲ್ಲ ಸರ್. ಅಲ್ಲ, ನೀನು ತಗೊಂಡಿದ್ಯಲ್ಲ, ಹಿಂಗೆ ಮಾಲಕ್ರು ಇವ್ರು ಹೇಳಿದ್ರೆ ಉಲ್ಟ ಸೀದಾ ಮಾತಾಡ್ಬೇಡ್ರಿ ಬ್ರದರ್, ನನಗೂ ಮಾತಾಡಕ್ ಬರುತ್ತೆ. ಅಲ್ಲ ಸರ್, ಅಲ್ಲ, ನಾನೇ ಹೇಳ್ತಿದ್ದೀನಿ, ನಿಮಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಮಾತಾಡ್ತಾ ಇದ್ದೀನಿ. ಸುಮ್ಮನೆ ನಮಗೆ ಅದು ಇದು ಅಂತ ಮಾತಾಡಿ ನಮಗೂ ಇದು ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಫಾರ್ಮಾಲಿಟೀಸ್ ಏನು? ನೀವು GPS ಫೋಟೋ ತೊಗೊಂಡ್ರೆ ನಲ್ಲೇ ಹಾಕಿದೀವಿ ಅಂತ ಅರ್ಥ, ಕರೆಕ್ಟೇ? ಹಾಂ, ಮತ್ತು ನೀವು ಅಡ್ವಾನ್ಸ್ GPS ಫೋಟೋ ಯಾಕೆ ತೊಗೊಂಡ್ರಿ? ಅಡ್ವಾನ್ಸ್ ಇಲ್ಲೇ ಸರ್, ಒಂದು 25 ತೊಗೊಂಡಿದೆಯಲ್ಲ ಬ್ರದರ್, ಅದನ್ನೇ ಕೇಳ್ತಿರೋದು ನಾನು. ಅದನ್ನೇ ಕೇಳ್ತಿರೋದು, ತೊಗೊಂಡಿರೋದೇ ಹೇಳಪ್ಪ ಅಂತ ಹೇಳ್ತಿರೋದು ನಾನು. ಈಗ ಅಡ್ವಾನ್ಸ್ ಆಗಿ ತೊಗೊಂಡಿರೋದೇ ಹೇಳ ಅಂತ ಹೇಳ್ತಿರೋದು. ಅದೇ ಸರ್, ಈಗ ಹಿಂದೆ ಹಾಕೊಂಡ್ ಬರ್ತಿದ್ರಲ್ಲ, ಲೇಟ್ ಆಗ್ತತಿ, ನೀರ್ ಆಫ್ ಮಾಡ್ತೀನಿ ಅಂತ ಹೇಳಿದ್ ಸರ್ ವಾಟರ್ ಮ್ಯಾನ್. ಹಂಗಾಗಿ ಬೇಗ ತಕೊಂಡ್ ಬರ್ತಿದ್ವಿ ಸರ್, ಹಿಂದೆ ಹಾಕೊಳ್ತಾ ಬರ್ತಿದ್ರು. ಹಿಂದೆ ಎಲ್ಲ ಹಾಕೊಂತ ಬರ್ತಾ ಇದಾರೆ? ಇಲ್ಲಿ ಬರ್ತಾ ಇದಾರಲ್ಲ ಸರ್ ಇವ್ರು ಸರ್, ಹಿಂದೆ ಹಾಕೋ. ಅದಕ್ಕೆ ನಲ್ಲಿ ಟ್ಯಾಪ್ ಇಟ್ಕೊಂಡು ಫೋಟೋ ತೊಗೊಂಡಿದ್ದಾನೆ. ಸರ್, ಅದು ಹಾಕಿದಂಗೆ ತಾನೇ ನಾನು ನೆಕ್ಸ್ಟ್ ನೀನು ಲೀಗಲಿ ಎವಿಡೆನ್ಸ್ ಮಾಡ್ಕೊಂಡಿದ್ಯಾ? ಒಂದು ನಿಮಿಷ ಕೇಳು, ಲೀಗಲಿ ಎವಿಡೆನ್ಸ್ ಮಾಡ್ಕೊಂಡಿದ್ಯಾ? ಅಷ್ಟು ತಕೊಂಡಿಲ್ಲ ಸರ್. ಅಲ್ಲಪ್ಪ, 25 ಅದೇ ನೀನು ನಲ್ಲಿ ಇಟ್ಲಾರ್ದಂಗೆ ತಗೊಂಡಿದ್ಯಾ? ಹೋಗ್ಲಿ, ಅದನ್ನ ಮಾತಾಡ್ಬಿಡೋಣ. ನಲ್ಲಿ ಅದಕ್ಕೆ ಅಟ್ಯಾಚ್ ಮಾಡ್ಲಾರ್ದಂಗೆ ತಗೊಂಡಿದ್ಯಾ? ತೆಗ್ದಿವಿ ಸರ್, ಸ್ವಲ್ಪ ಫೋಟೋ ತೋರ್ಸಂದ್ರೆ. ವಿತೌಟ್ ಅಲ್ಲ, ನಲ್ಲಿ ಇಟ್ಟು ತೊಗೊಂಡಿದ್ಯಾ ತಾನೇ? ನಲ್ಲಿ ಇಟ್ಟು ತಗೊಂಡಿವಿ ಸರ್, ಪೈಪ್ ಹಚ್ಕೊಂಡ್ರು ಪೈಪ್ ಫೋಟೋ ತಗೊಂಡಿವಿ. ನಲ್ಲಿ ಹಚ್ಚಿ ಎಷ್ಟು ತೊಗೊಂಡಿದ್ಯಾ? ಸರ್, ನಲ್ಲಿ ಹಚ್ಚಿ 20 ತಗೊಂಡಿವಿ. ಹಂಗೆ ಎಷ್ಟು ತೊಗೊಂಡಿದ್ಯಾ?
ಹಂಗೆ ಅಂದ್ರೆ ಅಷ್ಟೊಂದು ಭಾಳ ತಗೊಂಡಿಲ್ಲ ಸರ್, ಆ ಕಡೆ ಎಲ್ಲ ಹಚ್ಚಿದೀವಲ್ಲ ಸರ್. ವೀಕ್ಷಕರೇ ನಮಸ್ಕಾರ. ಇವತ್ತು ಒಂದು ವಿಶೇಷ ಮತ್ತೆ ವಿಶಿಷ್ಟ ಆಗಿರ್ತಕ್ಕಂಥ ಒಂದು ಸುದ್ದಿಯನ್ನು ತರ್ತಾ ಇದ್ದೇವೆ. ಕಾರಣ ಏನಂತ ಹೇಳಿದ್ರೆ, ನಮ್ಮ ಕೇಂದ್ರ ಸರ್ಕಾರ JJM ಜಲ ಜೀವನ್ ಮಿಷನ್ ಅಂತಂದೇಳಿ ಒಂದು ನೀರಿಗೆ ಸಂಬಂಧಪಟ್ಟಿರುವಂತೆ ಒಂದು ಯೋಜನೆಯನ್ನು ಜಾರಿ ಮಾಡಿರ್ತಾರೆ. ಈ ಯೋಜನೆಯಿಂದ ಪ್ರತಿಯೊಂದು ತಾಲೂಕಿನಲ್ಲಿ, ಇಡೀ ದೇಶಾದ್ಯಂತ ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ಹೋಬಳಿ, ಪ್ರತಿಯೊಂದು ಹಳ್ಳಿಗಳಿಗೆ ಪ್ರತಿಯೊಂದು ಮನೆಗೆ ಸುಲಭವಾಗಿ ನೀರು ದೊರಕಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು JJM ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ. ಆದ್ರೆ ಇವತ್ತು ನಮ್ಮ ಸಂಡೂರು ತಾಲೂಕಿನ ಭುಜನಗರದ ಗ್ರಾಮದಲ್ಲಿ ಕೆಲವರು JJM ನೀರು ಸರಬರಾಜು ಮಾಡ್ಲಿಕ್ಕೆ ಆ ನಲ್ಲಿಗಳನ್ನ ಫಿಟ್ ಮಾಡ್ಲಿಕ್ಕೆ ಬಂದಿರ್ತಾರೆ. ಅವರು ಈಗ ಅಡ್ವಾನ್ಸ್ ಈ ರೈತರಿಗೆ ಏನು ಗೊತ್ತಾಗಲ್ಲ ಅಂತಂದೇಳಿ ಅವ್ರು ಬಂದ್ಬಿಟ್ಟು ನಲ್ಲಿಗಳನ್ನ ಫಿಟ್ ಮಾಡೋದು, ಮತ್ತೆ ಆ ಫೋಟೋ GPS ಫೋಟೋ ಹೊಡ್ಕೊಂಡು ಆ ನಲ್ಲಿಯನ್ನ ಕಿತ್ಕೊಂಡು ಹೋಗ್ತಕ್ಕಂತ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಯಾವುದೇ ರೀತಿ ಇಲ್ಲಿ ಸರ್ಕಾರಕ್ಕೆ ಒಂದು ಯೋಜನೆ, ಆ ಯೋಜನೆಯಿಂದ ರೈತರಿಗೆ ಮತ್ತು ಬಡವರಿಗೆ ನಿರ್ಗತಿಕರಿಗೆ ಯಾವುದೇ ರೀತಿ ಅನುಕೂಲ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಖಾಲಿ ಪೈಪ್ ಅನ್ನು ಬಿಟ್ಟು ಹೋಗ್ತಾರೆ. ನಿಮ್ಗೆ ತೋರಿಸ್ತಾ ಇದೀನಿ, ಇದನ್ನೇ ಅವರು ಅಟ್ಯಾಚ್ ಮಾಡ್ಲಿಕ್ಕೆ ಬಂದಿರತಕ್ಕಂಥದ್ದು. ಇಲ್ಲಿ ಒಂದು ನಲ್ಲಿಯನ್ನು ಇಡ್ತಾರೆ. ನಲ್ಲಿ ಒಂದು ಇಟ್ಟು ಒಂದು GPS ಒಂದು ಫೋಟೋ ತಗೊಂಡು ಈ GPS ನ ಅವ್ರ ಬಿಲ್ಗಳು ಮಾಡ್ಕೊಳ್ಳಿಕ್ಕೆ ಆ ದಾಖಲೆಯನ್ನಾಗಿ ಇಟ್ಕೊಂಡು ಅವರು ಹಂಗೆ ಅದನ್ನ ಕಿತ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಿದ್ರು. ಮೂವರು ಬಂದಿದ್ರು. ಅವ್ರನ್ನ ವಿಚಾರ ಮಾಡಲಾಗಿ ಅವರಾಗೆ ಖುದ್ದು ಒಪ್ಕೊಂಡಿದ್ದಾರೆ. ನಾವು 25ರಿಂದ 30 ಮನೆಗಳನ್ನ ಖಾಲಿ GPS ಮಾಡಿದ್ವಿ, ಯಾವುದೇ ನಲ್ಲಿಯನ್ನ ಅಳವಡಿಸಿಲ್ಲ ಅಂತ ಹೇಳ್ತಾರೆ. ನಾವು ಸಂಬಂಧಪಟ್ಟಂಗೆ ತಾಲೂಕ್ ಪಂಚಾಯತ್ ಇವಾಗ ಮಾಡಿದ್ವಿ, ಮತ್ತೆ AWG ನೀರಾವರಿ ಇಲಾಖೆ ಸಂಬಂಧಪಟ್ಟಂತೆ AWG ಮಾಡಿದ್ವಿ. ಇವ್ರೆಲ್ಲರಿಗೂ ಮಾಡಿದ್ರೆ ನಮ್ಮ ಫೋನ್ ಅನ್ನ ಯಾರು ಸ್ವೀಕಾರ ಮಾಡ್ಲಿಲ್ಲ. ಒಬ್ಬ ಸೂಪರ್ವೈಸರ್ ಮಾತ್ರ ನನಗೆ ಎಲ್ಲ ಬೇರೆ ಜಿಲ್ಲೆಯಲ್ಲಿ ಇದ್ದೀನಿ ಅಂತಂದು ಹೇಳ್ತಾರೆ. ಅಲ್ಲಿ ಇದ್ಕೊಂಡೆ ನಾನು ಮಾನಿಟರಿಂಗ್ ಮಾಡ್ತೀನಿ, ನಾನು ಹಂಗೆ ಮಾಡ್ತಾ ಇರೋದು ಅಂತ ಹೇಳಿ ಉಡಾಪ ಮಾತುಗಳನ್ನ ಮಾತಾಡ್ತಾರೆ. ಆದ್ರೆ ಇವತ್ತು ಕೇಂದ್ರ ಸರ್ಕಾರದ ಮಹತ್ವವಾದ ಯೋಜನೆ ಇವತ್ತು ಹಳ್ಳ ಹಿಡಿಯುವಂತ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಸರಿಯಾಗಿ ರೈತರಿಗೆ ಆಗ್ಲಿ ಬಡವರಿಗೆ ಆಗ್ಲಿ ಅವ್ರ ಮನೆ ಪಕ್ಕಕ್ಕೆ ನೀರು ಕೊಡುವಂತ ಯೋಜನೆ ಎಲ್ಲ ಒಂದ್ ಕಡೆ ಹಳ್ಳ ಹಿಡಿದಿದೆ ಅಂತ ಹೇಳ್ಬೋದು. ಇದನ್ನ ನಿಷ್ಪಕ್ಷಪಾತ ತನಿಖೆ ಮಾಡಿ ತಪ್ಪಿಸತ್ತರ ವಿರುದ್ಧ ಕಾನೂನು ರೀತಿಯ ಕ್ರಮ ತಗೊಂಡು ಇದು ಸರಿಯಾಗಿ ಈ ಜನಗಳಿಗೆ ಮುಟ್ತಕ್ಕಂತ ನೀರು ಸರಬರಾಜು ಆಗುವಂತದ್ದು ಮತ್ತೆ ಜಲ ಜೀವನ ಮಿಷನ್ ಅನ್ನ ಕಾರ್ಯರೂಪಕ್ಕೆ ಬರುವಂತೆ ಮಾಡ್ಬೇಕನ್ನೋದು ನಮ್ಮ ಉದ್ದೇಶ ಆಗಿದೆ.